Bye bye. See you. Happy journey. Thank you. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತೀನಿ. ಸೊ ಇವತ್ತ ನಾವು ಕೇರಳ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸೊ ಅದ್ರ ಸಂಬಂಧ ನಮ್ ಜರ್ನಿ ಇವಾಗ ಸ್ಟಾರ್ಟ್ ಆಕೈತಿ. ಹುಬ್ಳಿ ಟು ಬ್ಯಾಂಗ್ಳೂರ್ ತನ ಹೋಗ್ಬೇಕು, ಅದಾದ್ಮೇಲೆ ಬ್ಯಾಂಗ್ಳೂರ್ ಟು ಕೇರಳ ಅಲ್ಲಿ ಬುಕ್ ಮಾಡೀವಿ. ಆಕ್ಚುಲಿ ನಾವು ಹುಬ್ಳಿ ಇಂತ ಬ್ಯಾಂಗ್ಳೂರ್ಗೆ ಮಾರ್ನಿಂಗ್ ಇಂಟರ್ಸಿಟಿ ಟ್ರೈನಿಗೆ ಹೋಗ್ಬೇಕಂತ ಪ್ಲಾನ್ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಥರ್ಸ್ಡೇ ಬಂದ್ಬಿಟ್ಟಿತ್ತು. ಸೊ ಥರ್ಸ್ಡೇ ಇಂಟರ್ಸಿಟಿ ಟ್ರೈನ್ ಇರುವುದಿಲ್ಲ ಅಂತ ಪ್ರತಿ ವೀಕ್. ಸೊ ಅದ್ರ ಸಂಬಂಧ ನಾವು ಹಿಂದಿನ ದಿನ ನೈಟ್ ಹುಬ್ಳಿ ಬಿಟ್ವಿ. ನಮ್ದು ಟ್ರೈನ್ 11:15 ಇತ್ತು. ಸೊ ನಾವ್ ಅದಕ್ಕ ಮನಿ ಒಳಗ ಊಟ ಮಾಡ್ಕೊಂಡು ಡೈರೆಕ್ಟ್ ಆಟೋ ತಗೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬರೋವಾಗ ಸ್ವಲ್ಪ ಸ್ನಾಕ್ಸ್ ಕ್ಯಾರಿ ಮಾಡಿದ್ವಿ, ಇನ್ ಕೇಸ್ ಏನಾದ್ರು ರಾತ್ರಿ ಹೊಟ್ಟೆ ಹಸಿದ್ರ ತಿನ್ನಾಕ್ ಬರ್ತೈತಿ ಅಂತ ಹೇಳಿ. ಹಂಗ ಎಲ್ಲಾದ್ರೂ ಟ್ರಾವೆಲ್ ಮಾಡೋ ಮುಂದ ಸ್ನಾಕ್ಸ್ ಇದ್ರೆ ಚಲೋ ಅನಿಸ್ತೈತಿ. ಅಂದ್ರೆ ಆಪಲ್ ಆಗಿರ್ಲಿ, ಬಿಸ್ಕೆಟ್ ಆಗಿರ್ಲಿ, ಇವೆಲ್ಲ ಇದ್ರೆ ಹೊಟ್ಟೆ ಹಸಿದ್ರೆ ತಿನ್ನಾಕ್ ಬರ್ತೈತಿ. ಫೈನಲ್ ಆಗಿ ಬಂದ್ವಿ. ಇವಾಗ ಜಸ್ಟ್ ಒಳಗಡೆ ಹೋಗೋನು. ಟ್ರೈನ್ ಆ್ಯಕ್ಚುಲಿ 11 ಗಂಟೆಗೆ ಬರೋದೈತಿ, ನಾವು 9:40 ಆಗೈತಿ. ಸೊ ಆವಾಗ ಬಂದೇವಿ. ಇದೊಂದು ಲಗೇಜ್ ಆಗೈತಿ. ಆಮೇಲೆ ಇಲ್ಲಿ ರೆಡ್ ಕಲರ್ ಇದೊಂದು ಲಗೇಜ್. ಆಮೇಲೆ ಇದು ಊಟದ ಏನೈತಿ ಆ ಲಗೇಜ್ ಐತಿ, ಸ್ನ್ಯಾಕ್ಸ್. ಆಮೇಲೆ ಇದೊಂದು ಲಗೇಜ್. ಇದೆಲ್ಲ ಬರೀ ಅಂದ್ರೆ ಚಾರ್ಜರ್, ಸೊ ಈ ಥರ ಇದ್ದಿದ್ದ ಐಟಮ್ಸ್ ಅದಾವು. ಆಮೇಲೆ ಇವ್ರ ಹತ್ರ ಒಂದು ಲಗೇಜ್ ಐತಿ, ತೋರಿಸಿ. ಇದೊಂದು ಲಗೇಜ್. ಸೊ ಟೋಟಲ್ ಒಂದು 4 ಲಗೇಜ್ ಆಗ್ಯಾವ. ಈಗ ಊಟದೊಂದು ಹಿಡಿದ್ರೆ 5 ಲಗೇಜ್ ಆಗ್ಯಾವು. ಹೋಗು ನೋಡ್ರಿ. ಇವ್ರ ಮುಂದೆ ಹೊಂಟಾರ, ನಾ ಹಿಂದಿಂದ ಹೊಂಟೇನಿ. ಪ್ಲಾಟ್ಫಾರ್ಮ್ ಎಷ್ಟಕ್ಕೆ ಹಚ್ಚಾರ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಜಲ್ದಿ ಬಂದಿವಲ್ಲ ನಾವು, ಸೊ ಇಷ್ಟು ಜಲ್ದಿ ಹಚ್ಚಿರಂಗಿಲ್ಲ, ಲೇಟ್ ಹಚ್ತಾರ. ಕುಂದ್ರನಂತ ಸುಮ್ಮನೆ. ಇದೇನಿದು ಫುಲ್ ಲೈಟಿಂಗ್ ಮಸಾಜರ್ ಬಂದೈತೆ ನೋಡಿ. ಮಸಾಜ್ ಮಾಡಿಸ್ಕೋಬೋದು ನೋಡ್ರಿ. ನೀವೇನಾರ ಇಲ್ಲಿ ಬಂದ್ರೆ ಮಸಾಜ್ ಮಾಡಿಸ್ಕೊಂಡು ಟ್ರಾವೆಲ್ ಮಾಡ್ರಿ. ಇವಾಗ ಲಗೇಜ್ ಎಲ್ಲ ಇಟ್ಟು ಒಳಗಡೆ ಹೋಗುನಂತ. ಇಲ್ಲೆಲ್ಲ ಚೆಕ್ಕಿಂಗಿಗೆ ನಿಂತಾರ. ಸೊ ಅದ್ರ ಸಂಬಂಧ ನಾವು ಲಗೇಜ್ ಇಡಬೇಕು. ಇವೆಲ್ಲ ದೊಡ್ಡ ಲಗೇಜ್ ಅದಾವು ನಮ್ಮವರ. ನೀರಿನ ಬಟ್ಲಿನೂ ಇಡಿರಿ, ಅದ್ರೊಳಗೆ ಏನಾರ ಐತಂದ್ರೆ ಹೋಗು ನೋಡ್ರಿ. ನಾ ಹೋಗಿ ತಗೊಂತೀನಿ ತಗೋ. ಎಲ್ಲೇ ಆಯಿಲ್ಲ ಹುಬ್ಳಿ ಐತೆ ನೋಡ್ರಿ, ಎಷ್ಟು ಚಂದ ಐತಿ. ಇಲ್ಲೇ ಕುಂದ್ರಾಕೆಲ್ಲರ ಜಾಗ ನೋಡಾತೀವಿ, ಸಿಗಾತಿಲ್ಲ. ಸೊ ಅಲ್ಲೊಂದೇನೋ ಕಾಣತೈತಿ, ಲಗೇಜ್ ಒಂದು ಇಟ್ಕೊಂಡು ಕುಂತಾರ. ನೋಡೋಣ ಬರ್ರಿ ರೀ. ಸೊ ಫೈನಲ್ ಆಗಿ ಇಲ್ಲೊಂದು ಕಡೆ ಜಾಗ ಸಿಕ್ಕೈತಿ, ಕುಂತೇವಿ. ವೇಟಿಂಗ್ ರೂಮ್ನಾಗ ಕುಂದ್ರಕ್ಕಿನ್ನ ಇಲ್ಲೇ ಚಲೋ ಅನ್ನಿಸ್ತು. ಅಂದ್ರೆ ಗಾಳಿನೂ ಇರ್ತೈತಿ ಅಂಥೇಳಿ. ಅಲ್ಲೆಲ್ಲ ಫ್ಯಾನ್ ಗಾಳಿ ಚಲೋ ಅನ್ನಂಗಿಲ್ಲ. ಅದಕ್ಕೆ ನಾವಿಬ್ರು ಸೇರಿ ಕುಂತೀವಿ ನೋಡ್ರಿ. ಇಲ್ಲೇ ಲಗೇಜ್ ಎಲ್ಲ ಇಟ್ಕೊಂಡು. ಇಲ್ಲ ನಾಯಿ ವೇಟ್ ಮಾಡೋಣಂತ ಬರೋ ತನ ಜಲ್ದಿ ಬಂದೀವಿ. ಇಲ್ಲೇ ಇಡ್ಲಿ ವಡ ಮಾರಾತಾರ ನೋಡ್ರಿ. ಇಡ್ಲಿ ವಡ ಸಿಗ್ತೈತಿ ನಿಮ್ಗೆ ರಾತ್ರಿ ಬೇಕಂದ್ರೆ. ಆಮೇಲೆ ಪಲಾವ್, ಬಿರಿಯಾನಿ, ಸೊ ಇದೆಲ್ಲನೂ ಸಿಗ್ತೈತಿ. ಪಲಾವ್, ರೈಸ್. ಬೆಳಗ್ಗೆ ದೋಸೆ ಇಡ್ಲಿ ಫಿಕ್ಸ್ ಇರ್ತಾವ. ಮಧ್ಯಾಹ್ನ ಅಂದರೂ ಇಡ್ಲಿ ಅವಾಗೂ ಫಿಕ್ಸ್ ಇರ್ತೈತಿ. ನೈಟು ಇಡ್ಲಿ ಫಿಕ್ಸ್ ಇರ್ತೈತಿ. ಅದ್ರ ಜೊತೆಗೆ ಪಲಾವು, ಬಿರಿಯಾನಿ, ಕುಷ್ಕ ಹಿಂಗೆ ಇರ್ತೈತಿ. 3 ಹೊತ್ತು ಇಡ್ಲಿ ಮಾತ್ರ ನಿಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ನಾಗ ಸಿಗ್ತೈತಿ. ಇಲ್ಲೇ ಹಿಂಗೆ ಸ್ಟ್ರೇಟ್ ಹೋದ್ರೆ ಇಲ್ಲೇ ವೇಟಿಂಗ್ ರೂಮ್ ಬರ್ತಾವು. ಅವು ರಿಸರ್ವೇಷನ್ ವೇಟಿಂಗ್ ರೂಮ್, ಜನರಲ್ ವೇಟಿಂಗ್ ರೂಮ್, ಆಮೇಲೆ ಇನ್ನೊಂದು ಲೇಡೀಸ್. ಸೊ ಈ ಥರ ಎಲ್ಲ ವೇಟಿಂಗ್ ರೂಮ್ಸ್ ಅದಾವೆ ಇಲ್ಲೇ. ಸೊ ಇವಾಗ ಇದು ಜನರಲ್ ವೇಟಿಂಗ್ ರೂಮ್ ಐತಿ. ಈ ಥರ ಐತೆ ನೋಡ್ರಿ. ಆಮೇಲೆ ನಾವು ಬೇರೆ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕಂದ್ರೆ ಸೊ ಇಲ್ಲಿಂತನ ಹತ್ತಿ ಹೋಗ್ಬೇಕು. ಇದು ಫಸ್ಟ್ ಪ್ಲ್ಯಾಟ್ಫಾರ್ಮ್ ಐತಿ. ಆಮೇಲೆ ಇಲ್ಲಿಂತನ ಹತ್ತಿ ಹೋದಾದ್ಮೇಲೆ ಅಲ್ಲೇ ಸೆಕೆಂಡ್, ಥರ್ಡ್, ಫೋರ್ತ್, ಸೊ ಆ ಥರ ಅದಾವು. ಸೊ ಇದು ಲೇಡೀಸ್ ವೇಟಿಂಗ್ ರೂಮ್ ರೀ. ಆಮೇಲೆ ಈ ಸೈಡ್ ಏನೈತಿ ಪೇಡ್ ವೇಟಿಂಗ್ ಹಾಲ್ ಐತಿ. ಇದು ಮಸ್ತ್ ಇರ್ತೈತಿ, ಎಲ್ಲ ಕಂಫರ್ಟೇಬಲ್ ಆಗಿರ್ತೈತಿ. ಎಲ್ಲ ಥರದ ಫೆಸಿಲಿಟಿನೂ ಇಲ್ಲಿ ಸಿಗ್ತೈತಿ. ಇದು 24 ತಾಸು ಓಪನ್ ಇರ್ತೈತಿ. ಆಮೇಲೆ ಟೀ, ಕಾಫಿ ಸಿಗ್ತೈತಿ. ಆಮೇಲೆ ಇಂಟರ್ನೆಟ್ಟು ಇರ್ತೈತಿ, ನ್ಯೂಸ್ ಪೇಪರ್, TV, ಮತ್ತು ಪ್ರೀಮಿಯಮ್ ಸ್ನ್ಯಾಕ್ಸ್, ವಾಟರ್ ಬಾಟಲ್ಸ್, ಟ್ರೈನ್ ಮಾನಿಟರ್, ಡಿಸ್ಪ್ಲೇ, ಡಿಜಿಟಲ್ ಕ್ಲಾಕ್, ಬೇಬಿ ಫೀಡಿಂಗ್, ಟಾಯ್ಲೆಟ್, ಆಲ್ ಸರ್ವಿಸಸ್ ಇರ್ತಾವೆ.
ಆಮೇಲೆ ಇಲ್ಲಿ ಚಾರ್ಜಸ್ ವಿಷಯಕ್ಕೆ ಬಂದ್ರೆ ಅಡಲ್ಟಿಗೆ 20 rupees ಪರ್ ಅವರ್ ಐತಿ, ಚೈಲ್ಡಿಗೆ 10 rupees ಪರ್ ಅವರ್ ಐತಿ. ಸೊ ಚಲೋ ಅನ್ನಿಸ್ತು ನನಗೆ, ವರ್ತ್ ಅನ್ನಿಸ್ತೈತಿ. ಬಿಕಾಸ್ ಆರಾಮಾಗಿ ಕಂಫರ್ಟೇಬಲ್ ಆಗಿ ಎಷ್ಟೊತ್ತು ಬೇಕು ಅಷ್ಟೊತ್ತು ನಾವು ಕುಂದ್ರಬಹುದು. ನಮ್ಮ ಟ್ರೈನ್ ಬರೋದು 4th ಪ್ಲ್ಯಾಟ್ಫಾರ್ಮಿಗೆ. ಸೊ ಈ ಕಡೆ ಹೋಗ್ಬೇಕು, ಈ ಕಡೆ ಐತಿ ರೂಟ್. ಸೊ ಇವಾಗ ನಮ್ಮ ಟ್ರೈನ್ ಬಂದೈತಿ ನೋಡ್ರಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 4 ಒಳಗೆ ಬಂದೈತಿ. ಇದು ಶ್ರೀ ಸಿದ್ಧಾರೂಢ ಸ್ವಾಮಿ ರೈಲ್ವೆ ಸ್ಟೇಷನ್ನಿಂದ KSR ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೈತಿ. ನಮ್ದು ರಿಸರ್ವೇಷನ್ ಆಗಿದ್ದು S9 ಒಳಗೆ. ಭಾಳ ಅಂದ್ರೆ ಭಾಳ ದೂರ ಅನ್ನಿಸ್ತು ನಮಗೆ ನಡ್ಕೊತ ಬರೋ ಒಳಗೆ. ಬಿಕಾಸ್ ಲಗೇಜು ಭಾಳ ಅಂದ್ರೆ ಭಾಳ ಇದ್ವು. ಸೊ ಅದ್ರ ಸಂಬಂಧ ಹಿಡ್ಕೊತ ಬರೋ ಒಳಗೇನ ಸುಸ್ತಾಗ್ಬಿಟ್ಟೈತೆ ನಮಗೆ. ಆಮೇಲೆ ಸೀಟು ಏನೈತಿ ಎಡ್ಜಿಗೆ ಬಂದೈತಿ ಡೋರ್ ಹತ್ರ. ಅಂದ್ರೆ ಅದನ್ನು ತೋರಿಸ್ತೀನಿ ಅಂತ. ಸೊ ಇವಾಗ ನಾವು ಜಸ್ಟ್ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದಮೇಲೆ ಇಲ್ಲೊಂದು ರಿಟೈರಿಂಗ್ ರೂಮ್ ತೊಗೊಂಡಿದ್ವಿ. ಇದನ್ನು ಸಪ್ರೇಟಾಗಿ ನಾನು ಲಾಗ್ ಮಾಡೀನಿ, ಯಾರು ನೋಡಿಲ್ಲ ಒಂದ್ಸತಿ ನೋಡ್ರಿ. ಆಮೇಲೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನು ಕೊಟ್ಟೇನಿ. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ಬೇಕು. ಸೊ ಟಿಫನ್ ಮಾಡೋಕ್ಕೆ ಹೋಗಿ ಬಂದಾದಮೇಲೆ ಸಿಗ್ತೀನಂತ. ರೈಲ್ವೆ ಸ್ಟೇಷನ್ ಹೊರಗೆ ಬಂದ ಕೂಡಲೇ ಇಲ್ಲೇ ಒಂದಿಷ್ಟು ಹೋಟೆಲ್ಸ್ ಇದ್ವು. ಸೊ ಇಲ್ಲೇ ಹತ್ರ ಇದ್ದಿದ್ದ ಹೋಟೆಲಿಗೆ ಬಂದೇವು ನಾವು. ಆ್ಯಕ್ಚುಲಿ ನೀವು ಕ್ಯಾಶ್ ಕೊಡೋದಿದ್ರೆ ಅಲ್ಲೇ ಡೈರೆಕ್ಟಾಗಿ ಆರ್ಡರ್ ತಗೋತಾರ. ಇನ್ ಕೇಸ್ ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡಬೇಕಂತ ಅಂದ್ಕೊಂಡ್ರೆ ಸೊ ಈ ಥರ ಸ್ಕ್ಯಾನ್ ಮಾಡಿ ಅದ್ರೊಳಗೆಲ್ಲ ಸೆಲೆಕ್ಟ್ ಮಾಡಿ ಆಮೇಲೆ ಫೋನ್ಪೇ ಮಾಡಬೇಕು. ಸೊ ಇಲ್ಲೇ ಸೆಲ್ಫ್ ಸರ್ವಿಸ್ ಇತ್ತು. ಸೊ ಇವ್ರು ತಗೊಂಬರಕ್ಕೆ ಹೋಗಿದ್ರು. ನಾವು ಇಲ್ಲೇ ಸೆಟ್ ದೋಸೆ ತಗೊಂಡಿದ್ವಿ ಇಬ್ರು. ಚೆನ್ನಾಗಿತ್ತು ಟೇಸ್ಟ್. ಇವರು ಬ್ಯಾಂಗ್ಳೂರಿಗೆ ಬಂದಾಗ ಆಲ್ಮೋಸ್ಟ್ ಆಲ್ ಇದ ಹೋಟೆಲ್ ಒಳಗೆ ಊಟ ಮಾಡ್ತಾರೆ ಅಂತ. ಆಕ್ಚುಲಿ ಇಲ್ಲಿ ಬ್ರೆಡ್ ಪಲಾವ್ ಅಂತ ಸಿಗ್ತೈತಿ. ಸೊ ಅದಂತರೂ ಮಸ್ತ್ ಇರ್ತೈತಿ, ನಂಗೆ ಭಾಳ ಇಷ್ಟ ಅಂತ ಹೇಳಕತ್ತಿದ್ರೆ. ನಾನು ಈ ಹೋಟೆಲಿಗೆ ಫಸ್ಟ್ ಟೈಮ್ ಬಂದಿದ್ದೆ. ಇನ್ ಕೇಸ್ ನೀವೇನಾರ ಬ್ಯಾಂಗ್ಳೂರಿಗೆ ಬಂದಿದ್ರೆ ಈ ಹೋಟೆಲಿಗೆ ಬರ್ರಿ, ಚೆನ್ನಾಗೈತಿ. ಸೊ ಇವಾಗ ನಾವು ರೂಮ್ ಚೆಕ್ಔಟ್ ಮಾಡತ್ತೀವಿ. ಆ್ಯಕ್ಚುಲಿ ನಮ್ದು ಟ್ರೈನ್ ಇರೋದು 7:15ಗೆ. ಅದು KR ಪುರಂ ರೈಲ್ವೆ ಸ್ಟೇಷನ್ ಹತ್ರ ಬರ್ತೈತಿ. ಅದಕ್ಕೆ ಅಲ್ಲಿ ಹೊಂಟೇವಿ, ಮೆಟ್ರೋಕ್ಕೆ ಹೋಗ್ಬೇಕು ಈಗ. ಸೊ ಮೆಟ್ರೋ ಇಂತ ಆಮೇಲೆ ಸ್ಟೇಷನ್ಗೆ ಹೋಗಿ ಆಮೇಲೆ ಅಲ್ಲೇ ಟ್ರೈನ್ ಹತ್ಬೇಕು. ಸೊ ಹೋಗು ನಡ್ರಿ. ಇವಾಗ ಮೆಜೆಸ್ಟಿಕ್ ಮೆಟ್ರೋಗೆ ಬಂದೇವಿ. ಈಗ KSR ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ನೆಕ್ಸ್ಟು KR ಪುರಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾ. KR ಪುರಂ ರೈಲ್ವೆ ಸ್ಟೇಷನ್ಗೆ ಹೋಗಕ್ಕೆ ಮೆಟ್ರೋ ಥ್ರೂ ಹೋಗಬೇಕು. ಹಾಗಾಗಿ ಬಂದು ಈಗ ಇಲ್ಲಿ ನಿಂತೇವಿ. ಸಾಯಂಕಾಲ ಆಗೈತಿ. ಮೇಡಮ್ ಅವ್ರು ನೋಡ್ರಿ ಇಲ್ಲೇ ಫುಲ್ ಸುಸ್ತಾಗಿ ಕುಂತ್ಬಿಟ್ಟಾರ. ಎಲ್ಲ ಮೆಟ್ಲ ಹತ್ಕೊಂಡು ಬಂದೈತಿ ತಗೊಂಡು ಲಗೇಜ್ ಎತ್ಕೊಂಡ್ಬಂದು ಮೇಡಮ್ ಅವ್ರು ಸುಸ್ತಾಗ್ಬಿಟ್ಟಾರ ಈಗ. ಹಂಗಾಗಿ ಕುತ್ಕೊಂಡಾರ. ಈವ್ನಿಂಗ್ 7:15ಗೆ ಐತಿ KR ಪುರಮಿಂದ. ಸೊ ನಾವು ಮೆಟ್ರೋ ಥ್ರೂ ಅಲ್ಲಿ ಹೋಗ್ಬೇಕೀಗ KR ಪುರಂ ರೈಲ್ವೆ ಸ್ಟೇಷನಿಗೆ. ಬರ್ರಿ ಹೋಗೋಣ. ಸೊ ಇವಾಗ ಇಲ್ಲೇ ಟಿಕೆಟ್ ತೊಗೊಂಡೇವಿ. ನೆಕ್ಸ್ಟ್ ಹೋಗೋಣ ಬರ್ರಿ. ಇಲ್ಲೇ ಮ್ಯಾಪ್ ನೋಡಾಕತ್ತೇವಿ. ಸೊ ಅಷ್ಟು ಎಕ್ಸಾಕ್ಟ್ ರೂಟ್ ಗೊತ್ತಿಲ್ಲ ನಮಗೂ, ಅದ್ರ ಸಂಬಂಧ ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕು. ಸೊ ಇವಾಗ ನಾವು KR ಪುರಂ ಮೆಟ್ರೋ ಸ್ಟೇಷನ್ ಒಳಗೆ ಅದೇವಿ. ಇಂತ ಬನ್ನಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕೀಗ. ಹೋಗೋಣ ಬರ್ರಿ. ಈ ಸೈಡಿಂದ ಎಕ್ಸಿಟ್ ಆದ ತಕ್ಷಣನೇ ಇಲ್ಲೇ ಬೋರ್ಡ್ ಹಾಕ್ಯಾರ. ಇಲ್ಲೇ ರೈಲ್ವೆ ಸ್ಟೇಷನ್ಗೆ ಹೋಗೋದು ಪ್ಲೇಸ್ ರೂಟ್ ಇದೆ. ಹಿಂಗೆ ಸ್ಟ್ರೇಟ್ ಹೋದ್ರೆ ರೈಲ್ವೆ ಸ್ಟೇಷನ್ ಬರ್ತೈತಿ. ಈ ಸೈಡ್ ಮೆಟ್ರೋ ಇಂದ ಎಕ್ಸಿಟ್ ಆದ ತಕ್ಷಣ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ ನಡ್ರಿ. ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನಿಗೆ ಬಂದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 4ರಿಂದನೇ ಎಕ್ಸಿಟ್ ಐತಿ. ಸೊ ಆ ಸೈಡ್ ಮೆಟ್ರೋ ಸ್ಟೇಷನ್ ಬರ್ತೈತಿ. ಮಿರರ್ ರೋಡ್ ಐತಿ.
ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ. ಇದು 3rd ಗೇಟ್ ಐತೆ. ಇಲ್ಲಿಂದ ನೀವು ಆ ಸೈಡ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಟ್ರೈನ್ ಒಳಗೆ ಬಂದೀವಿ. ನಮ್ದು ಸೀಟ್ ಆಲ್ಮೋಸ್ಟ್ ಆಲ್ ಮಿಡಲ್ ಇಲ್ಲ ಅಪ್ಪರ್ ಸೀಟ್ ಬಂದಿರ್ತೈತಿ. ಸೊ ಒಟ್ಟು ಕೆಳಗಡೆ ಬಂದಿರಂಗೆ ಇಲ್ಲ. ಸೊ ಅದೊಂದು ಸ್ಯಾಡ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಏನಂದ್ರೆ ಏಜ್ ಆದವ್ರು ಕೊಡ್ತಾರ ಅಂತ ಅನಿಸ್ತೈತಿ. ಹಂಗಾಗಿ ನಂದು ಮಿಡಲ್ ಸೀಟ್ ಬಂದಿತ್ತು, ಇವ್ರದ್ದು ಅಪ್ಪರ್ ಸೀಟ್ ಬಂದಿತ್ತು. ಸೇಮ್ ಹುಬ್ಳಿ ಟು ಬ್ಯಾಂಗ್ಳೂರ್ ಅಪ್ಪರ್ ಮಿಡಲ್ ಸೀಟ್ ಬಂದಿತ್ತು. ಹಂಗ ಬ್ಯಾಂಗ್ಳೂರ್ ಟು ಕೇರಳನು ಅಪ್ಪರ್ ಮಿಡಲ್ ಸೀಟ್ ಬಂದಿತ್ತು ನಮಗೆ. ಸೊ ಇವಾಗ ಜಸ್ಟ್ ನಾವು ಎರೆಮಕ್ಲೊಂದಿಗೆ ರೀಚ್ ಆದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಸೊ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇನ್ನೂ ನಮ್ಮ ಜರ್ನಿ ಕಂಟಿನ್ಯೂ ಆಗೈತಿ. ಸೊ ಆ ಎಲ್ಲ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ.